ಸರ್ ನನಗೆ ಕುತ್ತಿಗೆ ನೋವಿದೆ ಇಲ್ಲಿ ಪೂರ್ತಿ. ಸರ್ ಯೋಗದಲ್ಲಿ ಏನಾದರೂ ಪರಿಹಾರ ಇದೆಯಾ ಇದಕ್ಕೆ? ಓಕೆ, ಇವತ್ತು ಕುತ್ತಿಗೆ ನೋವಿಗೆ ಗ್ರೀವ ಸಂಚಲನ ಆಸನಗಳನ್ನ ಹೇಳ್ಕೊಡ್ತೀನಿ. ಓಕೆ, ನಾವು ಇದು ಮಾಡೋದ್ರಿಂದ ನಮಗೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ, ಬೆನ್ನಿನ ನೋವು ಕಡಿಮೆ ಆಗುತ್ತೆ. ಓಕೆನಾ? ಇದರ ಅಭ್ಯಾಸ 4 ಬರ್ತವೆ. ಓಕೆ, ಈಗ ಅಭ್ಯಾಸ 1 ಮಾಡೋಣ. ಓಕೆನಾ? ಅಭ್ಯಾಸ 1, ಕುತ್ತಿಗೆಯನ್ನು ಮೇಲೆ ಮತ್ತು ಕೆಳಗೆ ಮಾಡುವ ಕ್ರಿಯೆ. ಓಕೆ ನೋಡಿ, ಇದು ಸ್ಥಿತಿ ಅಂತ ಕರಿತೀವಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಮೇಲೆ ಮಾಡಿ ಮತ್ತು ಉಸಿರನ್ನು ಬಿಡ್ತಾ ಕುತ್ತಿಗೆಯನ್ನು ಕೆಳಗೆ ಬಿಡಿ. ಬೆನ್ನು ನೇರ ಇರಬೇಕು. ಮತ್ತು ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ನೇರ ಮಾಡಿ ಮತ್ತು ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಕೆಳಗೆ ಬಿಡಿ. ಮತ್ತು ಸ್ಥಿತಿಗೆ ಬನ್ನಿ. ಅಭ್ಯಾಸ 2, ಕುತ್ತಿಗೆಯನ್ನು ಬಾಗಿಸುವುದು. ಓಕೆ, ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸ್ತಾ ಉಸಿರನ್ನು ಹೊರ ಹಾಕಬೇಕು. ಮತ್ತು ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸುವುದು. ಮತ್ತು ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸುವುದು. ಮತ್ತು ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸುವುದು. ಮತ್ತು ಸ್ಥಿತಿಗೆ ಬನ್ನಿ. ಸಾಧ್ಯ ಆದರೆ ಕಣ್ಣನ್ನು ಮುಚ್ಚೆ ಮಾಡ್ಬೋದು. ಓಕೆನಾ? ಅಭ್ಯಾಸ 3, ಕುತ್ತಿಗೆಯನ್ನು ಎಡಕ್ಕೂ ಹಾಗೂ ಬಲಕ್ಕೂ ತಿರುಗಿಸುವುದು. ಇದು ಸ್ಥಿತಿ ಅಂತ ಕರಿತೀವಿ. ಈಗ ಬೆನ್ನು ನೇರ ಇರಬೇಕು. ಉಸಿರನ್ನ ತಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಮತ್ತು ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ. ಮತ್ತು ಸ್ಥಿತಿಗೆ ಬನ್ನಿ. ಉಸಿರನ್ನ ತಗೊಂಡು ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಮತ್ತು ಸ್ಥಿತಿಗೆ ಬನ್ನಿ. ಕುತ್ತಿಗೆಯನ್ನು ಉಸಿರನ್ನ ತಗೊಂಡು ಮತ್ತೆ ಎಡಕ್ಕೆ ತಿರುಗಿಸಿ. ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. ಮತ್ತು ಅಭ್ಯಾಸ 4ರಲ್ಲಿ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸುವುದು. ನಿಮ್ಮ ಹೌಡನ್ನು, ನಿಮ್ಮ ಗಲ್ಲವನ್ನು ಎದೆಗೆ ಟಚ್ ಮಾಡಿ ಉಸಿರನ್ನು ತಗೊಂಡು ಬಲದಿಂದ ಎಡಕ್ಕೆ ಕುತ್ತಿಗೆಯನ್ನು ತಿರುಗಿಸ್ಬೇಕು. ನಿಧಾನವಾಗಿ ತಿರುಗಿಸ್ಬೇಕು. ಕಣ್ಣನ್ನು ಮುಚ್ಚಿರಬೇಕು. ಮತ್ತು ಉಸಿರನ್ನ ತಗೊಂಡು ಉಸಿರನ್ನು ಬಿಡ್ತಾ ನಿಧಾನವಾಗಿ ಕುತ್ತಿಗೆಯನ್ನು ತಿರುಗಿಸುವಿಕೆ. ಬಲದಿಂದ ಎಡಕ್ಕೆ ರಿಲ್ಯಾಕ್ಸ್ ಮಾಡಿ. ಮತ್ತು ಇವಾಗ ಎಡಗಡೆಯಿಂದ ಬಲಕ್ಕೆ ತಿರುಗಿಸುವಿಕೆ. ಉಸಿರನ್ನು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಕುತ್ತಿಗೆಯನ್ನು ಎಡದಿಂದ ಬಲಕ್ಕೆ ತಿರುಗಿಸುವಿಕೆ. ನಿಧಾನ ತಿರುಗಿಸ್ಬೇಕು. ಕಣ್ಣನ್ನು ಮುಚ್ಚಿರಬೇಕು. ಮತ್ತು ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿ ಬೆನ್ನು ನೇರ ಮಾಡಿ ಆಳವಾಗಿ ಉಸಿರಾಟವನ್ನು ಗಮನಿಸಬೇಕು. ಹಾಗೆ ನೀವು ನೆಕ್ಕನ್ನು, ಕತ್ತನ್ನು, ಕುತ್ತಿಗೆಯನ್ನು ತಿರುಗಿಸಿದ್ದೀರಾ, ಹಾಗಾಗಿ ಅದ್ರ ಕಡೆ ನಿಮ್ಮ ಗಮನ ಇರಬೇಕು. ರಿಲ್ಯಾಕ್ಸ್. ಸರ್, ಇವಾಗ ನೀವು ಗ್ರೀವ ಸಂಚಲನ ಆಸನ ಮಾಡಿಸಿದ್ದೀರಲ್ಲ, ಇದರ ಬೆನಿಫಿಟ್ಸ್ ಏನು ಸರ್? ಓಕೆ, ಇವಾಗ ನಾವು ಮಾಡಿದ್ದು ಯಾವ ಆಸನಗಳು? ಗ್ರೀವ ಸಂಚಲನ ಆಸನ. ಗ್ರೀವ ಅಂದರೆ ಏನು? ಕತ್ತು, ಕುತ್ತಿಗೆ ಅಂತ. ಕತ್ತು. ಓಕೆ. ಸಂಚಲನ ಅಂದರೆ ತಿರುಗಿಸುವಿಕೆ. ಓಕೆ ನೋಡಿ, ನಮಗೆ ಗ್ರೀವ ಸಂಚಲನ ಆಸನಗಳನ್ನ ಮಾಡೋದ್ರಿಂದ ನಮಗೆ ಕುತ್ತಿಗೆಯ ಭಾಗದ ನೋವುಗಳು ಕಡಿಮೆ ಆಗುತ್ತೆ, ಕಣ್ಣಿನ ಭಾಗದ ನೋವುಗಳು ಕಡಿಮೆ ಆಗುತ್ತೆ,
ಓಕೆ, ಯಾರಿಗೆಲ್ಲ ಇಲ್ಲಿ ತಲೆನೋವು ಬರ್ತಾ ಇರುತ್ತೆ ಅವ್ರಿಗೆಲ್ಲ ಕಡಿಮೆ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ಮಾಡಿದ್ದು ಗ್ರೀವ ಸಂಚಲನ ಆಸನಗಳು. ಇದರಲ್ಲಿ 4 ಅಭ್ಯಾಸಗಳನ್ನು ಮಾಡಿದ್ದೀವಿ. ಓಕೆ, ಇದನ್ನು ದಿನನಿತ್ಯ ನಾವು ಮನೆಯಲ್ಲಿ 10 ನಿಮಿಷಗಳ ಕಾಲ ಮಾಡಬೇಕು. ಎಷ್ಟು ನಿಮಿಷ ಮಾಡಬೇಕು? 10 ನಿಮಿಷ. 10 ನಿಮಿಷಗಳ ಕಾಲ ಗ್ರೀವ ಸಂಚಲನ ಆಸನಗಳನ್ನ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ. ಅರ್ಥ ಆಯ್ತಲ್ಲ? ಓಕೆ, ಅರ್ಥ ಆಯ್ತು ಎಲ್ಲರೂ ಕ್ಲಾಸಸ್ಸು? ಸರ್. ಓಕೆ, ಥ್ಯಾಂಕ್ ಯು.